ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಎನ್ಐಎ ಅಧಿಕಾರಿಗಳಿಂದ ರಾಮೇಶ್ವರಂ ಕೆಫೆಯಲ್ಲಿ ಸ್ಥಳ ಮಹಜರಿಗಾಗಿ ಆರೋಪಿಗಳನ್ನು ಕರೆತಂದ ಎನ್ಐಎ ಸ್ಥಳ ಮಹಜರು ಹಿನ್ನೆಲೆ ರಾಮೇಶ್ವರಂ ಕೆಫೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್. ಭದ್ರತೆಗಾಗಿ 50ಕ್ಕೂ ಹೆಚ್ಚು ಅಧಿಕ ಸ್ಥಳೀಯವಾಗಿ ಪೊಲೀಸರ ನಿಯೋಜನೆ. ವೈಟ್ಫೀಲ್ಡ್ ವಿಭಾಗದ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್. ಬರದಿಂದ ಸಾಗಿರೋ ಬಾಂಬ್ ಬ್ಲಾಸ್ಟ್ ಕೇಸ್. ರಾಮೇಶ್ವರಂ ಕೆಫೆಗೆ ಎನ್ಐಎ ಅಧಿಕಾರಿಗಳು ಭೇಟಿ. ಮಾರ್ಚ್ 1ರಂದು ನಡೆದಿದ್ದ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಸಂಬಂಧ ತನಿಖೆ ನಡೆಸಿರೋ ಎನ್ಐಎ. ಶಂಕಿತ ಉಗ್ರರನ್ನ ಬಂಧಿಸಿದ್ದ ಎನ್ಐಎ ಟೀಮ್. ಏಪ್ರಿಲ್ 12ನೇ ತಾರೀಕು ಪ್ರಮುಖ ಆರೋಪಿಗಳ ಬಂಧನ. ಅಬ್ದುಲ್ ಮತೀನ್ ಹಾಗೂ ಮುಸಾವಿರ್ ಹುಸೇನ್ ಎಂಬ ಶಂಕಿತ ಉಗ್ರರ ಬಂಧನ. ಹೆಚ್ಚಿನ ತನಿಖೆ ಹಿನ್ನೆಲೆ ರಾಮೇಶ್ವರಂ ಕೆಫೆಗೆ ಭೇಟಿ. ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆಯಲ್ಲಿ ಐಇಡಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ಮುಸಾವಿರ್ ಹುಸೇನ್, ಕೋಲ್ಕತಾದಲ್ಲಿ ಬಾಂಬರ್ ಮುಸಾವಿರ್ ಹಾಗೂ ಅಬ್ದುಲ್ ಮತೀನ್ ತಾಹಾ ಬಂಧಿಸಿದ್ದ ಎನ್ಐಎ. ಘಟನೆ ನಡೆದ 5 ತಿಂಗಳ ಬಳಿಕ ಆರೋಪಿಗಳನ್ನು ಕರೆತಂದು ಸ್ಥಳ ಮಹಜರು. ಸೀನ್ ರೀಕ್ರಿಯೇಟ್ ಮಾಡುತ್ತಿರೋ ಎನ್ಐಎ. ಆರೋಪಿ ಮುಸಾವಿರ್ ಹುಸೇನ್ ಶಾಜಿಬ್ನಿಂದ ಕ್ರೈಮ್ ಸೀನ್ ರೀಕ್ರಿಯೇಟ್. ಕೃತ್ಯ ನಡೆದ ದಿನ ಹೇಗೆ ನಡೆದುಕೊಂಡು ಬಂದ, ಎಲ್ಲಿಂದ ಬಂದ, ಒಳಗಡೆ ಎಲ್ಲೆಲ್ಲಿ ಸುತ್ತಾಡಿದ್ದ, ಎಲ್ಲವನ್ನು ರೀಕ್ರಿಯೇಟ್ ಮಾಡಿ ತೋರಿಸ್ತಿರೋ ಶಂಕಿತ ಉಗ್ರ. ಅವತ್ತು ಧರಿಸಿದ್ದ ಬಟ್ಟೆ ಹಾಗೂ ಕ್ಯಾಪ್ ಧರಿಸಿ ಸೀನ್ ರೀಕ್ರಿಯೇಟ್. ಅವತ್ತಿನ ರೀತಿ ಬ್ಲ್ಯಾಕ್ ಬ್ಯಾಗ್ ಹಾಕಿಕೊಂಡು ಮರುಸೃಷ್ಟಿ ಮಾಡಿದ ಆರೋಪಿ. ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ತಿರೋ ಎನ್ಐಎ ಅಧಿಕಾರಿಗಳು. 2-3 ಬಾರಿ ದೃಶ್ಯ ಮರುಸೃಷ್ಟಿ ಮಾಡ್ತಿರೋ ಎನ್ಐಎ. 3 ಬಾರಿ ನಡೆದುಕೊಂಡು ಬಂದಿರೋದು ತೋರಿಸಿದ ಶಂಕಿತ ಉಗ್ರ. ಕ್ಯಾಪ್, ಕನ್ನಡಕ, ಬ್ಯಾಗ್ ಹಿಡಿದುಕೊಂಡು ಅವತ್ತು ಹೇಗೆ ಬಂದಿದ್ದ ಅದೇ ರೀತಿ ನಡೆದುಕೊಂಡು ಎಂಟ್ರಿ. ರಾಮೇಶ್ವರಂ ಕೆಫೆಗೆ ಹೇಗೆ ಬಂದಿದ್ದ ಆ ರೀತಿಯೇ ದೃಶ್ಯ ಮರುಸೃಷ್ಟಿ. ಬಾಂಬ್ ಇಟ್ಟಿದ್ದ ಸ್ಥಳದಲ್ಲಿ ಕುಳಿತಿದ್ದ ದೃಶ್ಯ ತೋರಿಸಿರೋ ಶಂಕಿತ. मत कर को बता ಬೇಡ ನಾವು ಹೇಳ್ದಾಗ ನಾವು ನಿಮ್ಗೇನು ಗೊತ್ತಾಗ ಹೇಳು ಅದೇ ಡ್ರೆಸ್ ಹಾಕಿದ್ದಲ್ಲ